ಮೈಸೂರಿನಿಂದ ಭಾಗ್ಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯಲಕ್ಷ್ಮಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 9/7/71. 9/7/71. ಟೈಮು ಸಂಜೆ 6 ಗಂಟೆ. ಸಂಜೆ 6 ಗಂಟೆ. ಏನು ಪ್ರಶ್ನೆ ಕೇಳಬೇಕಿತ್ತು? ದುಡ್ಡು, ಹಣಕಾಸಿನ ಬಗ್ಗೆ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಭಾಗ್ಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಗಳೇ, ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಧನ್ಯವಾದ ಧನ್ಯವಾದ. ಪ್ರತಿದಿನ ನೋಡ್ತೀವಿ. ಸಂತೋಷ. ತಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ಹೌದು ಅಲ್ವಾ? ನಂಗೆ ಬರ್ಬೇಕಾಗಿರೋ ದುಡ್ಡುಗಳು ಯಾವ್ದು ಬರ್ತಾ ಇಲ್ಲ. ದುಡ್ಡು ಇಸ್ಕೊಂಡಿರೋರು ಯಾರು ಕೊಡ್ತಾ ಇಲ್ಲ, ಹಾಗಾಗಿದೆ. ನೋಡೋಣ, ನಿಮ್ಮ ಏನಾಗಿದೆ ಇಲ್ಲಿ, ನಿಮಗೆ ಧನಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ಅವನು ಷಷ್ಠ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯನ್ನು ಋಣಸ್ಥಾನ, ಅದು ರೋಗಸ್ಥಾನ, ಶತ್ರುಸ್ಥಾನ ಅಂತೆಲ್ಲ ಅದೊಂದು ದುಸ್ಥಾನ ಅಂತ ಕರೆದು ಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಧನಾಧಿಪತಿ ದುಸ್ಥಾನದಲ್ಲಿದ್ದಾಗ, ರೋಗಸ್ಥಾನದಲ್ಲಿದ್ದಾಗ ಹಣಕ್ಕೆ ರೋಗ ಬರುತ್ತೆ, ಅಂದರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ಆ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಮತ್ತು ಈಗ ಟೈಮ್ ಯಾವುದು ನಡೀತಾ ಇದೆ ಅಂದರೆ ಶನಿದಶೆಯೇ ನಡೀತಾ ಇದೆ. ಶನಿದಶೆಯಲ್ಲಿ ಶನಿ ಭುಕ್ತಿ ಅಕ್ಟೋಬರ್ವರೆಗೆ ಇದೆ. ಯಾರು ಧನಾಧಿಪತಿಯೋ ಅವನ ಟೈಮ್ ನಡೀತಾ ಇದೆ, ಅವನು ನಿಮ್ಮ ಜಾತಕದಲ್ಲಿ ಬಲವಾಗಿಲ್ಲ. ಹೀಗಾಗಿ ಏನಾಗಿದೆ, ಸ್ವಲ್ಪ ತೊಡಕಾಗ್ತಾ ಇದೆ. ಅಕ್ಟೋಬರ್ ನಂತರ ಇದೇ ಬರ್ತಕ್ಕಂಥ 2026 ಅಕ್ಟೋಬರ್ ನಂತರ ಬುಧನ ಕಾಲ ಶುರುವಾಗುತ್ತೆ. ಅವನು ಕರ್ಮಾಧಿಪತಿ, ಆದರೆ ಅವನು ಕೂಡ ಅಷ್ಟಮದಲ್ಲಿದ್ದಾನೆ. ಬ್ಯಾಕ್ ಟು ಬ್ಯಾಕ್ ಹೀಗಿದೆ. ಹೀಗಾಗಿ ಆತಂಕ ಬೇಡ. ಸರಿ ಹೋಗುತ್ತಾ ಅಂತಂದರೆ ಯಾವಾಗ ಗ್ರಹಬಲ ಇರಲ್ವೋ ಆಗ ಭಗವದ್ಬಲ ಬೇಕಾಗುತ್ತೆ. ಹೀಗಾಗಿ ದೈವಾರಾಧನೆ ಮಾಡಿ. ಶನೈಶ್ಚರನಿಗೆ ವಿಷ್ಣು ಸಹಸ್ರನಾಮ ಹೇಳಬೇಕು. ಹೀಗಾಗಿ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ಅದು ಖಂಡಿತ ಯಾವ ಅಪೇಕ್ಷೆಯಿಂದ ಮಾಡ್ತೀವೋ ಅದನ್ನು ಹೇಳ್ಕೊಳ್ತೀವೋ ಅದು ಉಂಟಾಗುತ್ತೆ ಅಂತ ಶ್ರದ್ಧೆ, ನಂಬಿಕೆ, ಬಹಳ ವಿಶ್ವಾಸದಿಂದ ಹೇಳಬೇಕು ಅಂತಿದೆ. ಇದ್ರೆ ಆಗುತ್ತಾ? ವಿಷ್ಣು ಸಹಸ್ರನಾಮ ಎಲ್ಲರೂ ಹೇಳ್ತಾ ಇದ್ದಾರೆ, ಪ್ರತಿ ದಿವಸ ಕೇಳ್ಕೊಳ್ತಕ್ಕಂಥ ಮಂತ್ರ ತಾನೇ. ಈ ರೀತಿಯ ಸರಳ, ಅದ್ರ ಬಗ್ಗೆ ಏನು ಮೂದಲಿಕ್ಕೆ ಬೇಡ. ಶ್ರದ್ಧೆಯಿಂದ ಇದಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿ ದೃಢವಾಗಿದ್ದರೆ ನಿಶ್ಚಯವಾಗಿ ಅದರಿಂದ ಅನುಕೂಲ ಆಗುತ್ತೆ. ಹೀಗಾಗಿ ಅದನ್ನು ನಿರಂತರವಾಗಿ ಮಾಡಿ, ಪ್ರತಿ ದಿವಸ ಹೇಳ್ಕೊಳ್ಳಿ. ಅಕ್ಟೋಬರ್ ಬೆಳಗ್ಗೆ ಅದೇ ಒಂದು ಸಹಾಯ ಮಾಡಿಬಿಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ತುಮಕೂರಿನಿಂದ ಲೋಕೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲೋಕೇಶ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮದುವೆ ಬಗ್ಗೆ ಮದುವೆದು 18/8/1990 ಬೆಳಿಗ್ಗೆ 9:15 ಮೇಡಮ್. 18/8/1990 ಬೆಳಿಗ್ಗೆ 8 ಗಂಟೆ 15 ನಿಮಿಷ. ಅಲ್ಲ, 9 ಗಂಟೆ 15 ನಿಮಿಷ. 9 ಗಂಟೆ 15 ನಿಮಿಷ. ಮದುವೆ ಬಗ್ಗೆ ಕೇಳಬೇಕಿತ್ತು. ಹೌದು, ಮಾತಾಡಿ ಶಾಸ್ತ್ರಿಗಳ ಹತ್ರ. ಲೋಕೇಶ್ ಅವರೇ ನಮಸ್ಕಾರ. ನಮಸ್ಕಾರ 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 ನಮಸ್ಕಾರ. ವಿವಾಹ ಗೊತ್ತಾಯಿತು. ವಿವಾಹದ ಬಗ್ಗೆ ಪ್ರಶ್ನೆ ಅಂತ ಅರ್ಥ ಆಯಿತು. ಇಲ್ಲಿ ಸಪ್ತಮ ವಿವಾಹದ ಅಧಿಪತಿ ಲಾಭದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲ, ನಾಳೆ ದಿವಸ ಅದೇ ಸ್ಥಾನಕ್ಕೆ, ಇವರ ರಾಶಿಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ತುಂಬ ಒಳ್ಳೆಯ ಕಾಲ. ಹೀಗಾಗಿ ಗುರುಬಲ ಇದೆಯಾ ಇಲ್ಲವಾ ಇದು ಪ್ರಶ್ನೆ ಅಲ್ಲ. ಗುರುಬಲ ಅಗತ್ಯ ಇಲ್ಲ, ಕಾಲಬಲ ಅದು ಬೇಕಾಗುತ್ತೆ ಬಹಳ ಮುಖ್ಯವಾಗಿ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಕಾಲವೇ, ಸಪ್ತಮಾಧಿಪತಿ ಕಾಲವೇ ನಡೀತಾ ಇದೆ. ಹೀಗಾಗಿ ವಿವಾಹದ ಅಧಿಪತಿ ಕಾಲದಲ್ಲಿ ತಾನೇ ವಿವಾಹ ಆಗ್ಬೋದು. ಹೀಗಾಗಿ ಯೋಚನೆ ಮಾಡಬೇಡಿ, ಒಳ್ಳೆಯ ಕಾಲ ಬಂದಿದೆ. ಈಗ ಅದರ ಅನುಕೂಲವೂ ಉಂಟಾಗ್ಬಿಡುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಕುಜಶಾಂತಿ, ಕುಜನೂ ಚೆನ್ನಾಗಿದ್ದಾನೆ, ಪಾಪೋಪಿ ಸ್ವಗೃಹಂ ಗತಃ ಶುಭಕರಃ ಅಂತಲೇ ಶಾಸ್ತ್ರ ಹೇಳುತ್ತೆ. ಆದರೂ ಕುಜಶಾಂತಿ ಮಾಡಿಸುವುದರಿಂದ ಇನ್ನೂ ಹೆಚ್ಚಿನ ಶೀಘ್ರಗತಿಯ ಪ್ರಯಾಣ ಉಂಟಾಗುತ್ತೆ ವಿವಾಹದ ಕಡೆಗೆ. ಹೀಗಾಗಿ ಪ್ರಯತ್ನ ಮಾಡಿ, ಕುಜಶಾಂತಿ ಒಂದು ಮಾಡಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಹುಬ್ಬಳ್ಳಿಯಿಂದ ರಾಜಶ್ರೀ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜಶ್ರೀ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ರಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 16/10/89. ಓಕೆ. ಸಮಯ ರಾತ್ರಿ 9:15 ಮೇಡಮ್. 9:15. ಓಕೆ, ಏನು ಕೇಳಬೇಕಿತ್ತು? ಮ್ಯಾಮ್, ಗ್ರೋತ್ ಹೆಂಗಿದೆ ಮುಂದೆ, ನನ್ನ ಭವಿಷ್ಯ ಅಂತ ಕೇಳಬೇಕು. ಮಾತಾಡಿ ಶಾಸ್ತ್ರಿಗಳ ಹತ್ರ. ಶಾಸ್ತ್ರಿಗಳಿಗೆ ಪ್ರಣಾಮಗಳು. ರಾಜೇಶ್ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಗುರುಗಳೇ. ತಾವು ಮೇಷರಾಶಿ ಬಗ್ಗೆ ಹೇಳೋದೆಲ್ಲ ಬಿಫೋರ್ ಆಗಿನ ನಂಗೆ ಅಪ್ಲೈ ಆಗಿರುತ್ತದೆ. ಓಕೆ, ಸಂತೋಷ. ಆಮೇಲೆ ತಮ್ಮ ಸ್ವಭಾವ, ತಮ್ಮ ಶಾಂತತೆ ನೋಡಿ ನನ್ನ ಮಗ ಅಂತೂ 11 ವರ್ಷದ ಮಗ ಬಹಳ ಮೆಚ್ಚಿರ್ತಾಂತ ಪ್ರೋಗ್ರಾಮ್ ಅನ್ನು. ಸಿಟ್ಟೇ ಬರಲ್ಲ ಶಾಸ್ತ್ರಿಗಳಿಗೆ, ಗುರುಗಳಿಗೆ ಅಂತ. ನೋಡೋಣ ಈಗ ಹೇಗಿದೆ ಇದರ ಮುಂದಿನ ದಾರಿ, ಗ್ರಹ ಸ್ಥಿತಿ ಎಲ್ಲ ಗಮನಿಸೋಣ. ರಾಹು ದಶೆಯಲ್ಲಿ ಈಗ ಇವರಿಗೆ ನಡೀತಾ ಇರತಕ್ಕಂಥ ನೋಡಿ, ಕೇತುವಿನ ಭುಕ್ತಿ ಜೂನ್ವರೆಗೆ ಇದೆ. ನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ಜೂನ್ ನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರನು
ಚೆನ್ನಾಗಿದ್ದಾನೆ. ಕುಜಕ್ಷೇತ್ರದಲ್ಲಿ ಇರಬಹುದಾದರೆ ಒಳ್ಳೆಯ ಕಾಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಕಾಲ ಮುಂದೆ ಹೇಗಿದೆಯಪ್ಪ, ಗ್ರಹಗಳು ಬಲವಾಗಿದ್ದರೆ ಜಾತಕದಲ್ಲಿ ನಮಗೆ ಮುಂದೆ ಆ ಗ್ರಹ ಯಾವ ಬಲವಾಗಿದೆಯೋ ಅದರ ಕಾಲವೇ ಶುರುವಾಗಿಬಿಟ್ರೆ ಕಾಲವೂ ಚೆನ್ನಾಗಿರುತ್ತೆ, ನಮಗೆ ಹಿತವಾಗಿರುತ್ತೆ, ಮುದವಾಗಿರುತ್ತೆ ಅಂತ. ಶುಕ್ರ ಅಂತೂ ರಂಜನೀಯ ಗ್ರಹ, ಹೀಗಾಗಿ ಮನಸ್ಸಿಗೆ ಮುದ, ಹಿತ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಚೆನ್ನಾಗಿರುವಾಗ ಚೆನ್ನಾಗಿದೆ, ಇಷ್ಟೇ ಉತ್ತರ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಶಿರ್ಸಿಯಿಂದ ಧನಂಜಯ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಧನಂಜಯ್ ಅವರೇ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ, ನಮ್ಮ ಮನೆ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 18/4/59. 18/4/59. ಟೈಮು 1:45 ಮಧ್ಯಾಹ್ನ 1:45. ಏನು ಪ್ರಶ್ನೆ? ಏನಾದ್ರು ಕೆಲಸ ಮಾಡಿಬಿಟ್ರೆ ಅಡೆತಡೆಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಓಕೆ, ಮಾತಾಡಿ ಶಾಸ್ತ್ರಿಗಳು. ಇವುಗಳನ್ನೆಲ್ಲ ಒಂದು ಹೋಗ್ಲಾಡ್ಸೋದು ಹೆಂಗೆ? ಈಗೇನಾದ್ರು ಪೂಜೆ ಪುರಸ್ಕಾರ ಮಾಡಬೇಕು ಅಂದ್ರೆ ಇಲ್ಲಿದ್ದೆಲ್ಲ ಸಮಸ್ಯೆಗಳು ಬರ್ತವೆ. ಓಕೆ ಆರ್ಥಿಕ ಮುಗ್ಗಟ್ಟು. ಓಕೆ, ಮಾತಾಡಿ ಸರ್, ಶಾಸ್ತ್ರಿಗಳ ಹತ್ರ ಮಾತಾಡಿ. ಧನಂಜಯ ಅವರೇ ನಮಸ್ಕಾರ. ನಿಮ್ಮ ಎಲ್ಲ ಮಾತು ಕೇಳಿಸ್ಕೊಂಡೆ. ಇಷ್ಟೊತ್ತು ತಾವು ಹೇಳಿದ್ದು ಕಷ್ಟ ಆಗ್ತಾ ಇದೆ, ಯಾವ ಕೆಲಸ ಕೈ ಹಾಕಿದ್ರೂ ಅದು ತಪ್ಪಿ ಹೋಗ್ತಾ ಇದೆ, ಹಣ ಕೈ ಸೇರ್ತಾ ಇಲ್ಲ, ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಲ್ವಾ? ಕಾಲವೇ ಇಬ್ಬಂದಿ ಮಾಡಿಬಿಟ್ಟಿದೆ ನಿಮ್ಮನ್ನು ಪಾಪ. ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ರವಿ ಭುಕ್ತಿ ನಡೀತಾ ಇದೆ. ಮತ್ತು ಈಗ ಜೂನ್ ನಂತರದಲ್ಲಿ ಚಂದ್ರ ಪ್ರಾರಂಭವಾಗುತ್ತೆ. ಇದೆಲ್ಲ ಸ್ವಲ್ಪ ಚಂದ್ರ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿದ್ದಾನೆ ನೋಡಿ. ಜೂನ್ ನಂತರದಲ್ಲಿ ಚಂದ್ರ ಶುರುವಾಗುತ್ತೆ. ಶಾಸ್ತ್ರದಲ್ಲೊಂದು ಮಾತಿದೆ, ಚಂದ್ರ ಬಲ ಅಂತಕ್ಕಂಥದ್ದು, ಚಾಂದ್ರ ಬಲ ಅಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಒಂದು ಮಾತನ್ನು ಹೇಳುತ್ತೆ. ಬೇರೆ ಗ್ರಹಗಳಿಗೆ ಹೋಲಿಸಿದ್ರೆ ಚಂದ್ರ ಬಲ ಒಬ್ಬ ಚೆನ್ನಾಗಿದ್ದರೆ, ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದರೆ, ಬಲಿಷ್ಠ ಪಕ್ಷದ ಬಲದಿಂದ ಕೂಡಿದ್ದರೆ, ಅವನ ಟೈಮ್ ಏನಾದರೂ ಶುರುವಾಗಿದ್ರೆ ಅವನು ತುಂಬ ಮನಸ್ಸಿಗೆ ಪ್ರಸನ್ನತೆಯನ್ನು ತಂದು ಕೊಡ್ತಾನೆ ಅಂತಿದೆ. ಹೀಗಾಗಿ ಯೋಚನೆ ಮಾಡಬೇಡಿ, ಜೂನಿಂದ ನಿಮ್ಮ ಬದುಕು ಚೆನ್ನಾಗುತ್ತೆ, ನಿಮಗೆ ಆರೋಗ್ಯ ಬಲವೂ ಚೆನ್ನಾಗುತ್ತೆ, ನಿಮ್ಮ ಕಾರ್ಯಗಳಲ್ಲಿ ಒಂದು ಯಶಸ್ಸು, ಅದರಲ್ಲಿ ಒಂದು ಸಿದ್ಧಿ ಗಳಿಸ್ತಕ್ಕಂಥದ್ದು, ಹಣಕಾಸಿನ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ಉಂಟಾಗುತ್ತೆ. ಯೋಚನೆ ಮಾಡಬೇಡಿ. ಈಗ ನಾಳೆಯಿಂದ ಜೂನ್ ಶುರುವಾಗುತ್ತೆ. ಮುಂದಿನ ವಾರದಿಂದಲೇ ನಿಮಗೆ ಹೆಚ್ಚಿನ ಅನುಕೂಲಗಳು ಶುರುವಾಗಿಬಿಡುತ್ತೆ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಕಲ್ಸಕ್ಕರೆ ಹಾಗೂ ಕೊಬ್ಬರಿ ಪ್ರತಿ ಮಂಗಳವಾರ ಕೊಟ್ಟು ಬನ್ನಿ. ಅದೊಂದು ಮಾಡಿ, ಅದನ್ನು ಒಂದು 6 ತಿಂಗಳು ನಿರಂತರವಾಗಿ ಮಾಡಿ. ಈಗ ಕಾಲ ಬರೋದಕ್ಕೂ ಭಗವದ್ ಆರಾಧನೆಗೂ ಸಮಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.